ಮನುಷ್ಯನ ಜೀವನಾಡಿಯಾಗಿರುವಂತಹ ಹೃದಯದ ಬಡಿತ ಆಗಾಗ ಏರಿಳಿತ ಆಗ್ತಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಇತ್ತೀಚೆಗೆ ಹೃದಯಾಘಾತ ಆಗಿದ್ದಂಥದ್ದು. ಅದಕ್ಕೆ ಫೇಸ್ ಮೇಕರ್ ಅನ್ನುವಂತಹ ಒಂದು ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ಅದರ ಬಗ್ಗೆ ಮಾತಾಡಲಿಕ್ಕೆ ಏನಿದು ಫೇಸ್ ಮೇಕರ್ ಮತ್ತು ಯಾವ ರೀತಿಯಾಗಿರುತ್ತೆ ಆ ಒಂದು ಸಾಧನ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಹೃದ್ರೋಗ ತಜ್ಞರಾಗಿರುವಂತಹ ಎಸ್ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಅನೇಕ ರೀತಿಯ ಚಿಕಿತ್ಸೆಗಳನ್ನು ಮಾಡ್ತೀವಿ. ಏನಿದು ಸರ್ ಫೇಸ್ ಮೇಕರ್ ಅನ್ನುವಂಥ ಚಿಕಿತ್ಸೆಯನ್ನು ಮಾಡಿರೋದು ಹೇಗಿರುತ್ತೆ ಮತ್ತು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ? ಇದು ಹೃದಯಾಘಾತ ಅಂತಲ್ಲ, ಏನಾಗುತ್ತೆ, ಸಾಮಾನ್ಯವಾಗಿ ಹೃದಯದ ಬಡಿತ 70 ಅಥವಾ 80 ಇರುತ್ತೆ ಒಂದು ನಿಮಿಷಕ್ಕೆ. ಅದು 70 ಅದು ಹೃದಯ ಬಡಿತ ಇದ್ದರೆ ಆವಾಗ ರಕ್ತ ಚಲನೆ ದೇಹದ ಬೇರೆ ಬೇರೆ ಭಾಗಕ್ಕೆ ಹೋಗ್ತಾ ಇರುತ್ತೆ. ಕೆಲವು ತೊಂದರೆಯಿಂದ, ಕೆಲವು ಏಜ್ ರಿಲೇಟೆಡ್ ಅಂದರೆ ವಯಸ್ಕರಾದರೆ ಹಾರ್ಟಲ್ಲಿ ಒಂದು ಕಂಡಕ್ಷನ್ ಸಿಸ್ಟಮ್ ಅಂತ ಹೇಳ್ತೀವಿ, ಒಂದು ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ಅಂತ, ಅಂದರೆ ಅದು ಪೇಸ್ ಮೇಕರ್ ಮೇಲೆ ಹೇಳ್ತೀವಿ. ಅದರಿಂದ ಬೀಟ್ ಜನ್ರೇಟ್ ಆಗುತ್ತೆ, ಅದು ಬೇರೆ ಬೇರೆ ಭಾಗಕ್ಕೆ ಹೋಗುತ್ತೆ, ಹಾಗಾಗಿ ಹಾರ್ಟ್ ಬೀಟ್ ಇದಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕೆಲವರಿಗೆ ಆ ಎಲೆಕ್ಟ್ರಿಕಲ್ ಸಿಸ್ಟಮ್ ಏನಂತ ವೈರಿಂಗ್ ಸಿಸ್ಟಮ್ ಅಂದರೆ ಅದರಲ್ಲಿ ತೊಂದರೆ ಆಗುತ್ತೆ, ಎಸ್ಪೆಷಲಿ ವಯಸ್ಸಾದಂಗೆ ಅದು ತೊಂದರೆ ಆಗುತ್ತೆ. ಆಗೇನಾಗುತ್ತೆ, ಅದು ವೈರು ಎಲೆಕ್ಟ್ರಿಕಲ್ ವೈರ್ ಕಟ್ ಆದರೆ ಹೇಗೆ ಲೈಟ್ ಕಡಿಮೆ ಆಗುತ್ತೆ ಅಥವಾ ನಿಲ್ಲುತ್ತೆ, ಹಾಗೆಯೇ ಹೃದಯದ ಬಡಿತ ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ. ಕೆಲವು ಸತಿ ಹೃದಯದ ಬಡಿತ 30 ಅಥವಾ 40 ಬಂದುಬಿಡುತ್ತೆ. ಇದು ಬ್ರೆಡಿಕಾರ್ಡಿಯಾ ಅಂತ ನಾವು ಹೇಳ್ತೀವಿ. ಇದು ವಯಸ್ಸಾದಂಗೆ ಆ ತೊಂದರೆನೂ ಆಗ್ಬೋದು. ಕೆಲವರಿಗೆ ಅಯೋಟಿಕ್ ವ್ಯಾಲ್ ಅಂತ ಹೇಳ್ತೀವಿ, ಒಂದು ಹೃದಯದ ಕವಾಟ, ಅದು ಅಯೋಟಿಕ್ ವ್ಯಾಲ್, ಅದ್ರದ್ದು ನ್ಯಾರೋಯಿಂಗ್ ಆದರೆ ಅಯೋಟಿಕ್ ಸ್ಟೆನೋಸಿಸ್ ಅಂತ ಏನು ಹೇಳ್ತೀವಿ, ಅದಾಗಲೂ ಈ ಥರ ತೊಂದರೆ ಆಗೋ ಸಂಭವ ಉಂಟು. ಕೆಲವರಿಗೆ ಅಯೋಟಿಕ್ ವ್ಯಾಲ್ ರಿಪ್ಲೇಸ್ಮೆಂಟ್ ಅಂತ ಹೇಳಿ, ಅಂದರೆ ವ್ಯಾಲ್ ಬದಲಾವಣೆ ಮಾಡಿದಾಗಲೂ ಈ ಥರ ತೊಂದರೆ ಆಗೋ ಸಂಭವ ಉಂಟು. ಬಟ್ ಸಾಮಾನ್ಯವಾಗಿ 70 ಅಥವಾ 80 ವರ್ಷದವರಿಗೆ ಈ ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ಏನಿದೆ ಹೃದಯದಲ್ಲಿ ಅದು ಡಿಫಿಷಿಯೆಂಟ್ ಆದಾಗ ಈ ಥರ ಹೃದಯ ಬಡಿತ ಕಡಿಮೆ ಆಗುತ್ತೆ. ಆ ಹೃದಯ ಬಡಿತ ಕಡಿಮೆ ಆಗ ಹಾರ್ಟ್ ಬೀಟು 30 ಅಥವಾ 40ಕ್ಕೆ ಬಂದಾಗ ಅದು ಹೃದಯದ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಅದು ರಕ್ತನ ಜಾಸ್ತಿ ದೇಹದ ಇತರ ಭಾಗಕ್ಕೆ ಕಳಿಸೋಕ್ಕೆ ಸಾಧ್ಯತೆ ಆಗಲ್ಲ, ಯಾಕಂದರೆ ಅದು ಬೀಟ್ ಬಹಳ ಕಡಿಮೆ ಆಗುತ್ತೆ. ಆಗೇನಾಗುತ್ತೆ, ಕೆಲವರಿಗೆ ತಲೆಚಕ್ರ ಬಂದಂಗೆ ಆಗುತ್ತೆ, ಬಿದ್ದುಬಿಡ್ತಾರೆ. ಬಿಕಾಸ್ ರಕ್ತ ಚಲನೆ ಕಡಿಮೆ ಆದಂಗೆ ಬಿದ್ದುಬಿಟ್ಟು ಅವರಿಗೆ ಗಾಯ ಆದ್ರೂ ಆಗ್ಬೋದು, ಜ್ಞಾನ ತಪ್ಪದೆ ಟೆಂಪ್ರಲ್ಲಿ. ಕೆಲವರಿಗೆ ಅದು ನಿಧಾನ ಆಗಾದರೆ ಸುಸ್ತಾಗೋ ಶುರುವಾಗುತ್ತೆ, ಯಾಕಂದರೆ ಅದು ಕಾರ್ಡಿಯಕ್ ಔಟ್ಪುಟ್ ಅಂತ ಹೇಳಿದೆ, ಅಂದರೆ ಹೃದಯದಿಂದ ಬೇರೆ ಬೇರೆ ಭಾಗಕ್ಕೆ ರಕ್ತ ಹೋಗುವಂಥದ್ದು ನಾವು ಕಾರ್ಡಿಯಕ್ ಔಟ್ಪುಟ್ ಅಂತ ಮೆಷರ್ ಮಾಡ್ತೀವಿ, ಅದು ಕಡಿಮೆ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಸುಸ್ತಾಗೋ ಶುರುವಾಗುತ್ತೆ. ಸ್ವಲ್ಪ ದೂರ ನಡೆದ್ರೆ ಅಗೇನ್ ನಾರ್ಮಲಾಗಿ ಏನಾಗುತ್ತೆ, ನಾವು ಕೂತ್ಕೊಂಡಾಗ ಹೃದಯದ ಬಡಿತ ಸುಮಾರು 60 ಅಥವಾ 70, ಯಾವ ವಿಶ್ರಾಮದಲ್ಲಿದ್ದಾಗ, ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಸುಮ್ಮನೆ ಕೂತ್ಕೊಂಡಿದ್ರೆ ಹೃದಯದ ಬಡಿತ ಸುಮಾರು 60-70 ಇರುತ್ತೆ. ನಾವು ನಡೆಯೋಕ್ಕೆ ಶುರು ಮಾಡಿದರೆ, ಕೆಲಸ ಶುರು ಮಾಡಿದರೆ, ಮೆಟ್ಲು ಹತ್ತಿದ್ರೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಯಾಕಂದರೆ ಅದು ದೇಹದ ಇತರ ಭಾಗದಲ್ಲಿ ರಕ್ತ ಚಲನೆ ಜಾಸ್ತಿ ಬೇಕು, ಹಾಗಾಗಿ ಹೃದಯ ಜಾಸ್ತಿ ಹೊಡ್ಕೊಳ್ಳುತ್ತೆ. 80-90 ನೀವು ಎಕ್ಸಸೈಸ್ ಮಾಡಬೇಕಾದ್ರೆ ಹಾರ್ಟ್ ರೇಟ್ ಹೃದಯದ ಬಡಿತ 110-120 ತನಕ ಹೋಗುತ್ತೆ, ಅದು ನಾರ್ಮಲ್. ಸೊ ಅವರು ಎಕ್ಸಸೈಸ್ ಮುಗಿಸಿ ಆದ ತಕ್ಷಣ ರೆಸ್ಟ್ ತೊಗೊಂಡ ತಕ್ಷಣ ಹಾರ್ಟ್ ಬೀಟ್ ಕಡಿಮೆ ಆಗ್ತಾ ಹೋಗುತ್ತೆ, ಇದು ನಾರ್ಮಲ್ಲು. ಇವರು ಯಾವಾಗ ಹೃದಯದ ಬಡಿತ ಭಾಳ ಕಡಿಮೆ ಆಯಿತು 30 ಅಥವಾ 35 ಬಂದಾಗ, ಅವರು ನಡೆದಾಗ ಅದು ಹಾರ್ಟ್ ಬೀಟ್ ಜಾಸ್ತಿ ಆಗೋಲ್ಲ, ಯಾಕಂದರೆ ಅದು ಪೂರ್ತಿ ಅದು ವೈರಿಂಗ್ ಕಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಸುಸ್ತಾಗುತ್ತೆ, ಯಾಕಂದರೆ ಆ್ಯಕ್ಟಿವಿಟಿ ಮಾಡ್ತೀರಾ ಬಟ್ ಅಷ್ಟು ರಕ್ತ ಬರೋದಿಲ್ಲ ದೇಹದ ಇತರ ಭಾಗಗಳಿಗೆ. ಹಾಗಾಗಿ ಅವ್ರಿಗೆ ಸುಸ್ತಾಗ್ಬಿಡುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ, ಭಾಳ ಸುಸ್ತಾಗುತ್ತೆ, ಓಡಾಡೋಕ್ಕಾಗೋದಿಲ್ಲ. ಇನ್ನೂ ಅಡ್ವಾನ್ಸ್ ಆದರೆ ಕಂಜೆಸ್ಟಿವ್ ಕಾರ್ಡಿಯಕ್ ಫೇಲ್ಯೂರ್, ಅಂದರೆ ನೀರು ತುಂಬ್ಕೊಳ್ಳೋ ಶುರುವಾಗುತ್ತೆ ಬಾಡಿ. ಇದು ಹೃದಯ ಬಿಕಾಸ್ ರಕ್ತದ ಚಲನೆ ಕಡಿಮೆ ಆದಾಗ ಇದು ನೀರು ತುಂಬ್ಕೊಳ್ಳೋಕೆ ಶುರು ಮಾಡುತ್ತೆ, ಕಿಡ್ನಿಯಿಂದ ನೀರು ಅಬ್ಸರ್ವ್ ಆಗುತ್ತೆ, ದೇಹದ ಇತರ ಭಾಗದಲ್ಲೆಲ್ಲ ನೀರು ತುಂಬ್ಕೊಳುತ್ತೆ, ಅದು ಕಂಜೆಸ್ಟಿವ್ ಕಾರ್ಡಿಯಕ್ ಫೇಲ್ಯೂರ್ ಅಂತ. ಸೊ ಈ ಥರ ಹೃದಯ ಬಡಿತ ಕಡಿಮೆ ಆದಾಗ ಆರ್ಟಿಫಿಷಿಯಲ್ ಆಗಿ ಇನ್ಕ್ರೀಸ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ, ಒಂದು ಪೇಸ್ ಮೇಕರ್ ಅಂತ ಅಳವಡಿಸ್ತೀವಿ. ಈ ಪೇಸ್ ಮೇಕರ್ ಏನಂದರೆ, ಇದೊಂದು ಇದೇ ಟಿಪಿಕಲ್. ಇದರಲ್ಲಿ 2 ಥರ ಇದೆ.
ಒಂದು ಟೆಂಪ್ರರಿ ಪೇಸ್ ಮೇಕರ್ ಅಂತ. ಅವಾಗೇನು ಎಮರ್ಜೆನ್ಸಿ, ಸಪೋಸ್ ಪೇಷಂಟು ಸಡನ್ ಸೀರಿಯಸ್ ಆದಾಗ ಅಥವಾ ನಾವು ಪ್ರೊಸೀಜರ್ ಮಾಡಬೇಕಾದ್ರೆ ಸಡನ್ಲಿ ಹಾರ್ಟ್ ಬೀಟ್ ಕಡಿಮೆ ಆದರೆ ಒಂದು ವೈರ್ ಹಾಕ್ತೀವಿ ಹೊರಗಡೆಯಿಂದ, ಅದನ್ನು ಟೆಂಪ್ರರಿ ಅಂದರೆ 1 ದಿವಸಕ್ಕೆ 2 ದಿವಸಕ್ಕೆ ಅದನ್ನು ಟೆಂಪ್ರರಿಯಾಗಿ ಹೃದಯದ ಬಡಿತವನ್ನು ಜಾಸ್ತಿ ಮಾಡ್ತೀವಿ. ಅದು ಟೆಂಪ್ರರಿ ಪೇಸ್ ಮೇಕರ್. ಬಟ್ ಅದು ವೈರ್ ಹೊರಗೆ ಬಂದಿರೋದ್ರಿಂದ ಪೇಷಂಟು ಅದರಲ್ಲಿ ಓಡಾಡೋಕ್ಕಾಗಲ್ಲ. ಅದು ಡಿವೈಸ್, ಅದು ಮಲಗೇ ಇರಬೇಕಾಗತ್ತೆ. ಕೆಲವರಿಗೆ ಇದು ಕ್ರಾನಿಕ್, ಅಂದರೆ ಭಾಳ ವರ್ಷ ಇದೇ ಥರ ಹಾರ್ಟ್ ಬೀಟ್ ಕಡಿಮೆ ಇರುತ್ತೆ. ಅದಕ್ಕೆ ಟೆಂಪ್ರರಿ ಪೇಸ್ ಮೇಕರ್ ಹಾಕೋಕ್ಕಾಗಲ್ಲ. ಅದಕ್ಕೆ ಪರ್ಮನೆಂಟ್ ಪೇಸ್ ಮೇಕರ್ ಅಂತ ಹಾಕ್ತೀವಿ. ಇದು ಪರ್ಮನೆಂಟ್ ಪೇಸ್ ಮೇಕರ್ ಅಂದರೆ ಇದೇ ಒಂದು ಪರ್ಮನೆಂಟ್ ಪೇಸ್ ಮೇಕರ್. ಇದರಲ್ಲಿ ಏನಾಗುತ್ತೆ, ಇದು ಪೇಸ್ ಮೇಕರ್ ಅಂತ ಹೇಳ್ತೀವಿ. ಇದರಿಂದ ಒಂದು ವೈರಿಂಗನ್ನು ಹೃದಯದ ಮಾಡಿಬಿಟ್ಟು ಹೊರಗಡೆಯಿಂದ ಹೃದಯದ ಬಡಿತವನ್ನು ಜಾಸ್ತಿ ಮಾಡ್ತೀವಿ. ಎಲೆಕ್ಟ್ರಾನಿಕ್ ಸಿಗ್ನಲ್ಸನ್ನು ಹೃದಯಕ್ಕೆ ಕಳಿಸಿ ಅದನ್ನು ಹೃದಯ ಬಡಿತ ಜಾಸ್ತಿ ಮಾಡುವಂಗೆ ಆಗುತ್ತೆ. ಇದು ಪರ್ಮನೆಂಟ್ ಪೇಸ್ ಮೇಕರ್ ಅಂತ ಹೇಳ್ತೀವಿ. ಇದು ನೋಡಿ, ಹೀಗೆ ಇದು ಟಿಪಿಕಲಿ ಪರ್ಮನೆಂಟ್ ಪೇಸ್ ಮೇಕರ್. ಇಲ್ಲಿ ಪೇಸ್ ಮೇಕರ್ ಅಂತಿರುತ್ತೆ. ಈ ಪೇಸ್ ಮೇಕರು ಹೃದಯಕ್ಕೆ ಈ ವೇನ್ ಅಂತ ಹೇಳ್ತೀವಿ, ಸಪ್ಲೈನ್ ವೇನ್, ಅದರಿಂದ ಒಳಗೆ ಹಾಕ್ತೀವಿ 2 ಲೀಡು. ಒಂದು ಹೃದಯದ ಮೇಲ್ಭಾಗ ಒಂದು ಚೇಂಬರ್ ಇದೆ, ಏಟ್ರಿಯಮ್ ಅಂತ ಹೇಳ್ತೀವಿ, ಅಲ್ಲಿ ಒಂದು ಲೀಡ್ ಹಾಕ್ತೀವಿ. ಇನ್ನೊಂದು ಇದು ವೆಂಟ್ರಿಕಲ್ ಅಂತ, ಅಲ್ಲೊಂದು ಹೋಗುತ್ತೆ. ಸೊ ಇಲ್ಲಿಂದ ಸಿಗ್ನಲ್ಸು ಹೋಗುತ್ತೆ. ಸಿಗ್ನಲ್ಸ್ ಹೋಗಿ ಅವಾಗ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ಥರ ಇದೆ. ಇದು ಪರ್ಮನೆಂಟ್ ಪೇಸ್ ಮೇಕರ್ ಅಂತ. ಇದನ್ನು ಈಗ ಶಾಶ್ವತವಾಗಿ ಈ ರೀತಿಯಾದಂಥ ಚಿಕಿತ್ಸೆಯನ್ನು ಮಾಡಿಕೊಂಡಾಗ ಯಾವುದಾದ್ರೂ ಮುಂದಿನ ದಿನಗಳಲ್ಲಿ ಸೈಡ್ ಎಫೆಕ್ಟ್ಗಳು ಬರುವಂಥದ್ದು ಇಲ್ಲ. ಇದರಲ್ಲಿ ಏನಾಗುತ್ತೆ, ಇದು ಲಿಥಿಯಂ ಬ್ಯಾಟ್ರಿ ಅಂತ, ಇದರ ಒಳಗೆ ಲಿಥಿಯಂ ಅಂತ, ಇದರಲ್ಲಿ ಬೇರೆ ಬೇರೆ ಕಂಪ್ನಿ ಇರುತ್ತೆ. ಇದು ಲಿಥಿಯಂ ಬ್ಯಾಟ್ರಿ ಅಂತ. ಈ ಲಿಥಿಯಂ ಬ್ಯಾಟ್ರಿಯಿಂದ ಸಿಗ್ನಲ್ಸ್ ಹೋಗ್ತಾ ಇರುತ್ತೆ. ಸಾಮಾನ್ಯವಾಗಿ ಇದು 10 ವರ್ಷ ಕೆಲಸ ಮಾಡುತ್ತೆ ಈ ಲಿಥಿಯಂ ಬ್ಯಾಟ್ರಿ. ಇದನ್ನು ಏನು ಮಾಡ್ತೀವಿ, ಇದನ್ನು ಇಲ್ಲೊಂದು ಸಣ್ಣ ಇದು ಸರ್ಜರಿ ಮಾಡ್ದಂಗೆ ಮಾಡಿ ಲೋಕಲ್ ಅನಸ್ತೇಷಿಯಾದಲ್ಲಿ, ಅದಕ್ಕೇನು ಜ್ಞಾನ ತಪ್ಪಿಸಲ್ಲ ಇಲ್ಲ, ಲೋಕಲ್ ಅನಸ್ತೇಷಿಯಾದಲ್ಲಿ ಒಳಗೆ ಇಲ್ಲಿ ಹಾಕಿಬಿಟ್ಟು ಇದನ್ನು ಇಲ್ಲಿ ಒಳಗೆ ಅಳವಡಿಸ್ಬಿಡ್ತೀವಿ. ಅದು ಮೇಲೆ ಕಾಣಲ್ಲ ಅವಾಗ. ಇದನ್ನು ಸರ್ಜರಿ ಕ್ಲೋಸ್ ಮಾಡ್ತೀವಿ. ಅದೇನಾಗುತ್ತೆ, ಅದು ಕಂಟಿನ್ಯೂಸ್ ಆಗಿ ಸಿಗ್ನಲ್ ಹೋಗ್ತಾ ಇರುತ್ತೆ. ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಕೆಲವು ಸತಿ ಏನಾಗುತ್ತೆ, ಫಿಕ್ಸ್ಡ್ ಪೇಸ್ ಮೇಕರ್ ಅಂತ ಇರುತ್ತೆ, ಅಂದರೆ ಅದು ಕಾನ್ಸ್ಟೆಂಟಾಗಿ 70 ಮೇಲೆ ಮಾಡಲ್ಲ, 70 ಅಷ್ಟೇ ಸಿಗ್ನಲ್ ಕಳುತ್ತೆ. ಬಟ್ ಕೆಲವು ಸಣ್ಣ ವಯಸ್ಸಲ್ಲಿ ಇದು ಕಷ್ಟ ಆಗುತ್ತೆ. ಕೆಲವು ಸಣ್ಣ ವಯಸ್ಸಲ್ಲೂ ಇದ್ದಾರೆ. ಅವಾಗೇನಾಗುತ್ತೆ, ಅವ್ರು ಓಡಾಡಬೇಕಾದ್ರೆ ನಡಿಬೇಕಾದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗೋಲ್ಲ ಆ ಥರ ಫಿಕ್ಸ್ ಪೇಸ್ ಮೇಕರ್. ಈಗ ನಾವೇನು ಹೇಳ್ತೀವಿ, ಇದೆಲ್ಲ ಮೋಸ್ಟ್ ಆಫ್ ದ ಪೇಸ್ ಮೇಕರ್ ರೇಟ್ ರೆಸ್ಪಾನ್ಸಿವ್ ಪೇಸ್ ಮೇಕರ್ ಅಂತ ಹೇಳ್ತೀವಿ. ಅಂದರೆ ಅದು ಬಾಡಿಗೆ, ದೇಹಕ್ಕೆ ಡಿಮ್ಯಾಂಡ್ ಇದ್ದಷ್ಟು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅವರು ರೆಸ್ಟಲ್ಲಿದ್ದಾಗ ಅದು ಓನ್ಲಿ 60 ಬೀಟ್ ಹೊಡೆಯುತ್ತೆ. ಅವರು ನಡೆಯೋಕ್ಕೆ ಶುರು ಮಾಡಿದರೆ ತಾನಾಗೇ ಅದು ಹೃದಯ ಬಡಿತನ ಜಾಸ್ತಿ ಮಾಡುತ್ತೆ. ಓಡಿದರೆ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ರೇಟ್ ರೆಸ್ಪಾನ್ಸಿವ್ ಅಂತ ಅದನ್ನು ಫಿಕ್ಸ್ ಮಾಡ್ತೀವಿ. 60ರಿಂದ 110 ತನಕ ಹೋಗ್ಬೋದು ಅಂತ. ಸೊ ದಟ್ ಅವರು ಜೋರ ನಡೆದ್ರಾಗಲೂ ಹಾರ್ಟ್ ಬೀಟು ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಸುಸ್ತಾಗಲ್ಲ, ಏನೂ ಆಗಲ್ಲ. ಅವ್ರು ರೆಸ್ಟ್ ತೊಗೊಂಡ ತಕ್ಷಣ ತಾನಾಗೆ ಪೇಸ್ ಮೇಕರ್ ರೇಟ್ ಕಡಿಮೆ ಆಗುತ್ತೆ. ಇನ್ನು ಈ ಇಕ್ವಿಪ್ಮೆಂಟ್ಸ್ಗಳನ್ನ ಅಳವಡಿಸಿದ ಬಳಿಕ ಮತ್ತೆ ಈ ಥರ ಲೋ ಆಗುವಂಥ ಸಾಧ್ಯತೆಗಳು, ಹೃದಯ ಬಡಿತ ಲೋ ಆಗುವಂಥದ್ದು, ಹೃದಯಾಘಾತ ಆಗುವಂಥ ಸಾಧ್ಯತೆಗಳೇನಾದರೂ ಇದೆಯಾ ಸರ್? ಅಲ್ಲ, ಹೃದಯಾಘಾತ ಅನ್ನೋದು ಬೇರೆ. ಅದನ್ನು ಇದು ಹೃದಯಾಘಾತ ಅಂತ ತಪ್ಪಿಸಲ್ಲ. ಇದು ಬೇಸಿಕಲಿ ಹೃದಯದ ಬಡಿತನ ಜಾಸ್ತಿ ಮಾಡೋಕ್ಕೆ, ಹೃದಯದ ಬಡಿತ ಜಾಸ್ತಿ ಮಾಡೋದಷ್ಟೇ ಹೊರತು ಇದು ಹೃದಯಾಘಾತ ಆಗೋದು ರಕ್ತನಾಳ ಬ್ಲಾಕ್ ಆದಾಗ, ಹೃದಯದ ಒಳಗೆ ಹೃದಯಕ್ಕೆ ಏನು ರಕ್ತನಾಳ ಇರುತ್ತೆ ಅದು ಬ್ಲಾಕ್ ಆದಾಗ ಹೃದಯಾಘಾತ ಆಗುತ್ತೆ. ಹೃದಯಾಘಾತ ಆದಾಗಲೂ ಕೆಲವು ಸತಿ ಈ ಥರ ಹಾರ್ಟ್ ಬೀಟ್ ಬಹಳ ಕಡಿಮೆ ಆಗುತ್ತೆ. ಆವಾಗ ಪೇಸ್ ಮೇಕರ್ ಅಂತ ಹಾಕಬೇಕಾಗತ್ತೆ ಕೆಲವರು ಹೃದಯಾಘಾತದಲ್ಲಿ. ಕೆಲವು ಸತಿ ಮುಂಚೆ ಎಲ್ಲ ಒಂದೇ ಚೇಂಬರ್, ಅಂದರೆ ಇದರಿಂದ ಪೇಸ್ ಮೇಕರಿಂದ ಒಂದೇ ಲೀಡು, ಅಂದರೆ ರೈಟ್ ವೆಂಟ್ರಿಕಲ್ಗೆ ಅಷ್ಟೇ ಮಾತ್ರ ಹಾಕ್ತಾಯಿದ್ವಿ. ಅದು ಸಿಂಗಲ್ ಚೇಂಬರ್ ಅಂತ ಪೇಸ್ ಮೇಕರ್ ಅಂತ ಹಾಕ್ತೀವಿ. ಅದು ಸಿಂಗಲ್ ಚೇಂಬರ್ ಅಂದರೆ ಹೃದಯ ಬೀಳ್ದೆ ಅದು ಓನ್ಲಿ ಲೋಯರ್ ಚೇಂಬರ್. ನಾವು ಸಾಮಾನ್ಯವಾಗಿ
ನಮ್ಮ ಸರಿಯಾಗಿ ಕೆಲಸ ಈ ಪರ್ಮನೆಂಟ್ ಪೇಸ್ ಮೇಕರು ಬೇರೆ ಬೇರೆ ಥರ ಇರುತ್ತೆ. ಮುಂಚೆ ಎಲ್ಲ ಓನ್ಲಿ ಸಿಂಗಲ್ ಚೇಂಬರ್ ಪೇಸಿಂಗ್ ಅಂತ, ಅಂದರೆ ಇದರಿಂದ ಒಂದೇ ವೈರ್ ಹಾಕಿ ಅದು ರೈಟ್ ವೆಂಟ್ರಿಕಲ್ ಒಂದೇ ಕಡೆ ಪೇಸ್ ಮಾಡ್ತಾಯಿದ್ವಿ. ಅದು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಬಟ್ ನಾರ್ಮಲ್ ಹೃದಯ ಕೆಲಸ ಮಾಡಬೇಕು ಅಂದರೆ, ಒಳ್ಳೆ ಕೆಲಸ ಮಾಡಬೇಕು ಅಂದರೆ, ಮುಂಚೆ ಮೇಲಿನ ಕ್ಯಾವಿಟಿ ರೈಟ್ ಏಟ್ರಿಯಮ್ ಅಂತ ಏನು ಹೇಳ್ತೀವಿ ಅದು ಕೆಲಸ ಮಾಡಬೇಕು. ಅದು ಫಂಕ್ಷನ್ ಆದಮೇಲೆ ಕೆಳಗಿಂದು ರೈಟ್ ವೆಂಟ್ರಿಕಲ್ ಅದು ಫಂಕ್ಷನ್ ಆಗುತ್ತೆ, ಅದು ಕಾಂಟ್ರಾಕ್ಟ್ ಆಗುತ್ತೆ. ಆ ಸೀಕ್ವೆನ್ಸ್ ಬಂದರೆ ಹಾರ್ಟ್ ಇದು ರಕ್ತ ಚಲನೆ ಚೆನ್ನಾಗಿರುತ್ತೆ. ಮುಂಚೆ ರೈಟ್ ಏಟ್ರಿಯಮ್ ಕಾಂಟ್ರಾಕ್ಟ್ ಮಾಡಬೇಕು, ಆಮೇಲೆ ರೈಟ್ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಮಾಡಿ. ಇವಾಗ ರೈಟ್ ಏಟ್ರಿಯಮ್ ಇಲ್ಲಿ ಮೇಲಿಂದು ಕಾಂಟ್ರಾಕ್ಟ್ ಮಾಡಿದ್ರೆ ರಕ್ತ ಇದರಿಂದ ಇದಕ್ಕೆ ಹೋಗುತ್ತೆ ಬಲಗಡೆ ರೈಟ್ ವೆಂಟ್ರಿಕಲ್ಗೆ. ಆದ್ದರಿಂದ ಮತ್ತೆ ಕಾಂಟ್ರಾಕ್ಟ್ ಮಾಡಿದರೆ ಈ ವಾಲ್ವ್ ಕ್ಲೋಸ್ ಆಗಿ ರಕ್ತ ಶ್ವಾಸಕೋಶಕ್ಕೆ ಹೋಗುತ್ತೆ ಅಥವಾ ಬೇರೆ ಬೇರೆ ಭಾಗಕ್ಕೆ ಹೋಗುತ್ತೆ. ಇದು ಸಾಮಾನ್ಯ, ಇದು ಎಸ್ಪೆಷಲಿ ವಯಸ್ಸಾದವರಿಗೆ ಅಥವಾ ಹಾರ್ಟ್ ಡಿಸೀಸ್ಗೆ ಈ ಮೇಲಿನ ಚೇಂಬರ್ ಕಂಟ್ರಾಕ್ಷನು ಇಂಪಾರ್ಟೆಂಟ್. ಹಾಗಾಗಿ ಸಿಂಗಲ್ ಚೇಂಬರ್ ಎಷ್ಟೋ ಜನಕ್ಕೆ ಸರಿ ಹೋಗಲ್ಲ, ಅವರು ಮತ್ತೆ ತೊಂದರೆ ಆಗುತ್ತೆ. ಅದಕ್ಕೆ ಈಗೆಲ್ಲ ನಾವು ಡ್ಯೂಯಲ್ ಚೇಂಬರ್ ಅಂದರೆ ಎರಡು, ಈಗ ಒಂದು ರೈಟ್ ಏಟ್ರಿಯಮ್ಗೆ ಹಾಕ್ತೀವಿ, ರೈಟ್ ವೆಂಟ್ರಿಕಲ್ ಹಾಕ್ತೀವಿ. ಇಲ್ಲಿ ಏನು ಮೆಕ್ಯಾನಿಸಮ್ ಒಂಥರ ಕಂಪ್ಯೂಟರ್ ಥರ ಇರುತ್ತಿಲ್ಲ, ಅದು ನೋಡಿಕೊಂಡು ಇದು ಫಸ್ಟು ಈ ರೈಟ್ ಏಟ್ರಿಯಮನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಎಲೆಕ್ಟ್ರಾನಿಕ್ ಸಿಗ್ನಲ್. ಅದಾದಮೇಲೆ ನೆಕ್ಸ್ಟು ರೈಟ್ ವೆಂಟ್ರಿಕಲ್ ಬೀಟ್ ಮಾಡುತ್ತೆ, ಸಿಗ್ನಲ್ ಹೋಗುತ್ತೆ. ಆಗೇನಾಗುತ್ತೆ, ಇದು ನಾರ್ಮಲ್ ಹೃದಯ ಬಿಡ್ತ ಹೇಗಿದೆಯೋ ಅದೇ ಥರ ಕೆಲಸ ಮಾಡ್ತಾರೆ. ಇದನ್ನು ನಾವು ಡ್ಯೂಯಲ್ ಚೇಂಬರ್ ಪೇಸಿಂಗ್ ಅಂತ ಹೇಳ್ತೀವಿ. ಸರ್, ಕೊನೆಯ ಪ್ರಶ್ನೆ, ಈ ರೀತಿಯಾಗಿ ಫೇಸ್ ಮೇಕರ್ಗಳನ್ನು ಅಳವಡಿಸಬೇಕು ಅಂತ ಆದರೆ ಎಷ್ಟು ಕಾಸ್ಟ್ ಆಗುತ್ತೆ, ಮತ್ತು ದುಬಾರಿ ಚಿಕಿತ್ಸೆನ ಇದು ಹೇಗೆ ಅಂತ? ಸ್ವಲ್ಪ ದುಬಾರಿ ಸಿಗಿದೆ, ಯಾಕಂದರೆ ಈ ಪೇಸ್ ಮೇಕರ್ಸ್ ಎಲ್ಲ ಇಂಪೋರ್ಟೆಡ್, ಪ್ಲಸ್ ಅದು ಲಿಥಿಯಮ್ ಇರೋದ್ರಿಂದ ಅದು ಭಾಳ ಎಕ್ಸ್ಪೆನ್ಸಿವ್. ಸ್ವಲ್ಪ ಕಂಪ್ಯೂಟರ್ ಮೆಕ್ಯಾನಿಕ್ಸ್ ಇವಾಗ ಬರ್ತಾ ಬರ್ತಾ ಮೋರ್ ಕಾಂಪ್ಲೆಕ್ಸ್ ಆಗಿದೆ. ಯಾಕಂದರೆ ಎಷ್ಟೋ ಜನ ಪೇಷಂಟ್ಸು ಕೆಲಸದ MRI ಮಾಡಬೇಕಾಗುತ್ತೆ. MRI ಮಾಡಬೇಕಾದ್ರೆ ರೆಗ್ಯುಲರ್ ಪೇಸ್ ಮೇಕರ್ ಕೆಲಸ ಮಾಡಲ್ಲ, ಕಷ್ಟ ಆಗುತ್ತೆ. ಸೊ ಇವಾಗ MRI ಕಂಪ್ಯಾಟಬಲ್ ಪೇಸ್ ಮೇಕರ್ ಅಂತ ಬರುತ್ತೆ. ಸೊ ರೇಟ್ ರೆಸ್ಪಾನ್ಸಿವ್ ಪೇಸ್ ಮೇಕರ್, MRI ಕಂಪ್ಯಾಟಬಲ್ ಪೇಸ್ ಮೇಕರ್ ಈ ಥರ ಎಲ್ಲ ಬರುತ್ತೆ. ಹಾಗಾಗಿ ಕಾಸ್ಟ್ ಜಾಸ್ತಿ. ಸಾಮಾನ್ಯವಾಗಿ ರುಟೀನ್ ಯೂಸ್ ಅಂದರೆ ಪೇಸ್ ಮೇಕರ್ ಕಾಸ್ಟ್ ಸುಮಾರು 1,70,000 1,75,000 ಆಗುತ್ತೆ. ಪ್ಲಸ್ ಹಾಸ್ಪಿಟಲ್ದು ಪ್ರೊಸೀಜರ್ ಕಾಸ್ಟು, ಆ್ಯಂಟಿಬಯೋಟಿಕ್ಕು ಎಲ್ಲ ಸೇರಿ ಹತ್ತಿರ ರುಟೀನಾಗಿ ಅಬೌಟ್ 3 ಲಕ್ಷ ಆಗುತ್ತೆ ಈ ಪೇಸ್ ಮೇಕರ್ ಇರೋದಕ್ಕೆ. ಸರ್, ಈಗ ಒಂದು ಸಲ ಫೇಸ್ ಮೇಕರ್ ಹಾಕಿಕೊಂಡು ಮತ್ತೆ ಮತ್ತೆ ಬಂದು ಅದನ್ನು ಟೆಸ್ಟ್ ಮಾಡಿಸುವಂಥದ್ದು ಆ ಥರ ಏನಾದರೂ ಮಾಡ್ತಾ ಇರಬೇಕಾಗತ್ತಾ? ಹೌದು, ಯಾಕಂದರೆ ಕೆಲಸ ಇದು ಈ ಪೇಸ್ ಮೇಕರ್ ಹೇಗೆ ಒಂದು ಎಲ್ಲ ಎಲೆಕ್ಟ್ರಿಕಲ್ ಕರೆಂಟ್ ಥರನೇ. ಅದು ಒಳಗೆ ಹಾಕಿದಾಗ ನಾವು ಹಾಕಿದ ತಕ್ಷಣ ಸ್ವಲ್ಪ ಇಂಜುರಿ ಆಗಿ ಅದು ಕರೆಂಟ್ ಜಾಸ್ತಿ ಬೇಕಾಗುತ್ತೆ. ಕರೆಂಟ್ ಜಾಸ್ತಿ ಯೂಸ್ ಮಾಡಿದರೆ ಏನಾಗುತ್ತೆ, ಪೇಸ್ ಮೇಕರ್ ಬ್ಯಾಟ್ರಿ ಬೇಗ ಡ್ರೈನ್ ಆಗಿಬಿಡುತ್ತೆ. ಸೊ ನಾವೇನು ಮಾಡ್ತೀವಿ ಅದು ಅಡ್ಜಸ್ಟ್ ಮಾಡ್ತೀವಿ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ಫಸ್ಟ್ ಅಳವಡಿಸಿದ ತಕ್ಷಣ 2ನೇ ದಿವಸನೋ 3ನೇ ದಿವಸನೋ ಅದನ್ನು ಮತ್ತು ಒಂದು ಸರಿ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಆಮೇಲೆ ಯೂಶ್ವಲಿ ನಾವು ಕೆಲವು ಸತಿ ಪೇಸ್ ಮೇಕರ್ ಸ್ಟಿಚ್ ಎಲ್ಲ ಹಾಕೋದ್ರಿಂದ 10 ದಿವಸ ಆದಮೇಲೆ ಒಂದು ಚೆಕಪ್ಗೆ ಬರ್ತಾರೆ. ಅದಾದಮೇಲೆ 1 ತಿಂಗಳಾದಮೇಲೆ ಸಾಮಾನ್ಯ ಎಲ್ಲ ಸೆಟ್ಲ್ ಆಗುತ್ತೆ. ಆಗ ಇನ್ನೊಮ್ಮೆ ಪೇಸ್ ಮೇಕರ್ ಚೆಕ್ ಮಾಡ್ತೀವಿ. ಆಮೇಲೆ 3 ತಿಂಗಳಾದಮೇಲೆ, ಆಮೇಲೆ 6 ತಿಂಗಳಾದಮೇಲೆ, 1 ವರ್ಷ ಏನು ತೊಂದರೆ ಇಲ್ಲ ಅಂದರೆ ಅಲ್ಲಿಗೆ ಇನ್ನೇನು ತೊಂದರೆ ಆಗೋಲ್ಲ. ಆವಾಗ ವರ್ಷ ಚೆಕ್ ಮಾಡಬೇಕು. ಅದೊಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದರಲ್ಲಿ ಗೊತ್ತಾಗುತ್ತೆ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಬ್ಯಾಟ್ರಿ ಲೈಫ್ ಎಷ್ಟು ಅಂತೇಳಿ. ಯಾಕಂದರೆ ಅದ್ರಲ್ಲಿ ಗೊತ್ತಾಗುತ್ತೆ. ಕಂಟಿನ್ಯೂಸ್ ಆಗಿ ಪೇಸ್ ಮಾಡಿ ಡಿಮ್ಯಾಂಡ್ ಜಾಸ್ತಿ ಆದರೆ ಕೆಲವು ಸತಿ ಪೇಸ್ ಮೇಕರ್ 7 ವರ್ಷದಲ್ಲೇ ಮುಗಿದು ಹೋಗುತ್ತೆ. ಇಲ್ಲ ಅಕೇಶ್ನಲ್ ಆಗಿ ಪೇಸ್ ಮೇಕರ್ ಮಾಡಿದರೆ 12 ವರ್ಷ 13 ವರ್ಷ ಬರುತ್ತೆ ಇದು ಪೇಸ್ ಮೇಕರ್ ಒಂದ್ಸತಿ ಹಾಕಿದೆ. ಆ್ಯಾವ್ರೇಜ್ 10 ವರ್ಷ. ಯೂಶ್ವಲಿ ಕಂಪ್ನಿಗಳು ಇದು ವಾರಂಟಿ ಅಂತ ಹೇಳ್ತೀವಿ, 10 ವರ್ಷ ವಾರಂಟಿ ಕೊಡ್ತಾರೆ. ಅಂದರೆ ನ್ಯಾಚುರಲ್ ವಾರಂಟಿ ಅಂದರೆ ಮುಂಚೆನೇ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ. 10 ವರ್ಷದ ಒಳಗೆ ಈ ಪೇಸ್ ಮೇಕರ್ ಏನಾದ್ರು ಫೇಲ್ಯೂರ್ ಆದರೆ ಅದು ಫ್ರೀಯಾಗಿ ರಿಪ್ಲೇಸ್ ಮಾಡ್ತಾರೆ. 10 ವರ್ಷ ಆದಮೇಲೆ ಫೇಲ್ ಆದರೆ ಅವರು ಆವಾಗ ಮತ್ತೆ ಪೇಸ್ ಮೇಕರ್ ತೊಗೋಬೇಕು, ಮತ್ತೆ ಅದನ್ನು ಅಳವಡಿಸ್ತೀವಿ. ಈ ಹಳೆಯದು ತೆಗೆದುಬಿಟ್ಟು ಹೊಸ ಪೇಸ್ ಮೇಕರ್ ಅಳವಡಿಸ್ತೀವಿ. ಇದಿಷ್ಟು ಡಾಕ್ಟರ್ SS ರಮೇಶ್ ಅವರ ಮಾತಾಗಿರುವಂಥದ್ದು. ಹೃದಯದ ಎದೆ ಬಡಿತ ಏನಿದೆ ಅದನ್ನು
ಜಾಸ್ತಿ ಮಾಡೋದಕ್ಕೆ ಈ ಒಂದು ಸಾಧನವನ್ನು ಬಳಸ್ತಾರೆ. 10 ವರ್ಷಗಳ ಕಾಲ ಇದೊಂದು ದೇಹದ ಒಳಗೆ ಇರುತ್ತೆ. ಮತ್ತು ಹೃದಯ ಎಲ್ಲಿ ನಾವು ವಾಕಿಂಗ್ ಹೋಗಬೇಕಾದ್ರೆ ಮತ್ತು ವಿಶ್ರಾಂತಿ ಪಡಿಬೇಕಾದ್ರೆ ಅದಕ್ಕೆ ಬೇಕಾದ ರೀತಿಯಾಗಿ ಎದೆ ಬಡಿತ ಏನಿದೆ ಅದನ್ನು ಕಂಟ್ರೋಲ್ ಕೂಡ ಮಾಡುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.